ನಿಮ್ಗೆ 1,00,000 ಬಜೆಟ್ ಅಲ್ಲಿ ಬೇಕಾ? ಬನ್ನಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿದ್ರೆ ಬರೀ 1,10,000ಕ್ಕೆ ವಿತ್ 5 ವರ್ಷ FC 1 ವರ್ಷ ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. 2008 ಮಾಡಲ್ ಸರ್ 2,00,000 ಬಜೆಟ್ ಅಲ್ಲಿ ನೋಡ್ತಾ ಇದೀರಾ? ಬನ್ನಿ 1,95,000 ತೊಂಬನ್ನಿ. ಸಿಂಗಲ್ ಓನರ್ ಗಾಡಿ 2010 ಮಾಡಲ್ ಡಿಸೈರ್ ಕೊಡ್ತಾ ಇದೀನಿ. ಪೆಟ್ರೋಲ್ ಬಂದ್ಬಿಟ್ಟು 2,25,000ಕ್ಕೆ ವಿತ್ NOC ಮಾಡ್ಕೊಡ್ತೀನಿ. ಬರೀ 5.5 ಲಕ್ಷ ತೊಂಬನ್ನಿ ಸರ್. ಶಿಫ್ಟ್ ರೈಟ್ ಅಲ್ಲಿ ಬ್ರಿಜಾ ಕೊಡ್ತಾ ಇದೀನಿ. 2017 ಮಾಡಲ್ LDA ಆಪ್ಷನಲ್ ಬರುತ್ತೆ. ಡ್ಯೂಯಲ್ ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ 2,20,000ಕ್ಕೆ ಮಾಡ್ಕೊಡ್ತೀನಿ NOC ಜೊತೆ. ಈ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿದ್ರೆ 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ NOC ಜೊತೆ. 3,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,85,000ಗೆ ಮಾಡ್ಕೊಡ್ತೀನಿ ವಿತ್ NOC ಜೊತೆ. 25+ ಮೈಲೇಜ್ ಬರುತ್ತೆ. ಬರೀ 4,80,000 ಕೊಡಿ ಸಿಯಾಸ್ ಮಾಡ್ಕೊಡ್ತೀನಿ ವಿತ್ NOC ಜೊತೆ. ವೆಲ್ಕಮ್ ಟು AR ಕಾರ್ಸ್. ಇವತ್ತು AR ಕಾರ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಬಜೆಟ್ ವೆಹಿಕಲ್ ಸಿಗುತ್ತೆ. ತುಂಬಾ ಆಪ್ಷನ್ ಐತೆ ಸರ್. ನಿಮ್ಗೆ ಸೆಡಾನ್ ಗಾಡಿಯಲ್ಲೂ ಆಪ್ಷನ್ ಐತೆ, ಲೋನ್ ಆಪ್ಷನ್ ಐತೆ. ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಂದ್ರೆ ನಿಮ್ಗೆ ಒಂದು 70-80% ಅಪ್ ಟು 85% ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ಗೆ ಅದರ್ ಸ್ಟೇಟ್ ಅಲ್ಲೂ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಐತೆ. 1 ಲಕ್ಷದಿಂದ 2 ಲಕ್ಷದಲ್ಲಿ ನಿಮ್ಗೆ 50+ ವೆಹಿಕಲ್ ಐತೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಆಫೀಸ್ಗೆ. ಸರ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಒಳ್ಳೆ ಕ್ಲೋಸ್ ಮಾಡ್ಕೊಡ್ತೀನಿ. ಬನ್ನಿ AR ಕಾರ್ಸ್ಗೆ ಬೇಗ. ಸರ್ 2013 ಮಾಡಲ್ ಹೋಂಡಾ ಸಿಟಿ ತಂದಿದ್ದೀನಿ. ಪ್ರೈಸ್ ಎಲ್ಲ ಐತೆ, ಗಾಡಿ ತುಂಬಾ ಚೆನ್ನಾಗೈತೆ. ಇಸ್ ಬಂದ್ಬಿಟ್ಟು 13 ಮಾಡಲ್ ಸಿಂಗಲ್ ಓನರ್. ರೈಟ್ ರೌಂಡ್ ನೋಡಿ, ನಿಮ್ಗೆ ಎಲ್ಲೋ ಮೇಜರ್ ಡೆಂಟು ಸ್ಕ್ರಾಚಸ್ ಏನಿಲ್ಲ. ಇದು ಬರೀ ಇನ್ನ ವಾಷಿಂಗ್ ಕೂಡ ಆಗಿಲ್ಲ ಗಾಡಿ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 2,95,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,40,000ಗೆ ಮಾಡ್ಕೊಡ್ತೀನಿ. 2,40,000 ವಿತ್ NOC ಮಾಡ್ಕೊಡ್ತೀನಿ. ನಂಬರ್ ಜೊತೆ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ ಸಿಟಿ ಸರ್ ಎಕೋಸ್ಪೋರ್ಟ್ ತಂದಿದ್ದೀನಿ. 2014 ಮಾಡಲ್ ಸಿಂಗಲ್ ಓನರ್ DL ನಂಬರ್. ಪ್ರೈಸಿಂಗ್ ಅಲ್ಲಿ ಐತೆ. ನೀವ್ ಯಾಕೆ ಹುಡ್ಕೊಂಡು ದಿಲ್ಲಿ ಹರಿಯಾಣಕ್ಕೆ ಹೋಗ್ತಾ ಇದೀವಿ, ಅಲ್ಲಿರೋ ರೈಟ್ ಅಲ್ಲೇ ನಾನು ಕೊಡ್ತಾ ಇದ್ದೀನಿ. ಬರೀ ಎಷ್ಟು ಕೇಳಿ, 3,40,000ಕ್ಕೆ ಎಕೋಸ್ಪೋರ್ಟ್ ಕೊಡ್ತಾ ಇದೀನಿ ವಿತ್ NOC ಜೊತೆ. ನಂಬರ್ ಜೊತೆ ಬೇಕಾ? 4,10,000 ಕೊಡಿ ಸರ್, ವಿತ್ ನಂಬರ್ ಜೊತೆ ಕೊಡ್ತೀನಿ. ಸರ್ ಸ್ಕಾರ್ಪಿಯೋ ಬೇಕಾ? 2012 ಮಾಡಲ್ 3rd ಓನರ್ ವೆಹಿಕಲ್. ಆಟೋಮೆಟಿಕ್ ರೇರ್ ಬರೋದು. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಐತೆ, ಬ್ರ್ಯಾಂಡ್ ನ್ಯೂ ಟೈರ್ ಐತೆ. ಬರೀ ವಾಶ್ ಮಾಡಿ ಪಾಲಿಶ್ ಮಾಡಬೇಕು. ರೆಡಿ ಟು ಯೂಸ್ ಇರೋ ಗಾಡಿ ತಗೊಂಡು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಬೇಕು. ಇದು ಪ್ರೈಸಿಂಗ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ನಿಮ್ಗೆ ಒಂದು 3,80,000ಕ್ಕೆ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಡೀಸೆಲ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೇಕಾ? ನಮ್ ರಾಯಚೂರು, ಗುಲ್ಬರ್ಗ, ಹಾವೇರಿ ಆ ಸೈಡ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ. ಟಾಟಾ ಮಾಂಜಾ ಡೀಸೆಲ್ ಅಲ್ಲಿ ಇವತ್ತು ನಾನು ತಂದಿದ್ದೀನಿ. 2011 ಮಾಡಲ್ 3rd ಓನರ್. ನಿಮ್ಗೆ ಅದು ಫುಲ್ಲಿ ಲೋಡೆಡ್. ನಿಮ್ಗೆ ಅಲೋವಿಸ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಅದು ಓಡಿರೋದು ಎಷ್ಟು ಹೇಳಿ, 78,000 ಓಡೈತೆ ಗಾಡಿ. ರೆಕಾರ್ಡೆಡ್ ಗಾಡಿ, ತುಂಬಾ ಚೆನ್ನಾಗೈತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 1,40,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 1,25,000ಗೆ ಮಾಡ್ಕೊಡ್ತೀನಿ ವಿತ್ NOC ಜೊತೆ. ಸರ್ ಇನ್ನೊಂದು ಗಾಡಿ ತೋರಿಸ್ತಾ ಇದ್ದೀನಿ. ಡೀಸೆಲ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ 2 ಲೀಟರ್ ಇಂಜಿನ್ ಬರುತ್ತೆ. ಡೀಸೆಲ್ ರಾಕೆಟ್ ಅಂತಾರೆ ಇದಕ್ಕೆ. 2010 ಮಾಡಲ್ ಶೆವ್ರಲೆ ಕ್ರೂಸ್ ತಂದಿದ್ದೀನಿ. LTZ ವಿತ್ ಸನ್ರೂಫ್ ಬರುತ್ತೆ ವೆಹಿಕಲ್ ಅಲ್ಲಿ. ಅಲೋ ವಿತ್ ಸನ್ರೂಫ್, ಡ್ಯೂಯಲ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ನಿಮ್ಗೆ ರೆಕಾರ್ಡೆಡ್ ಮೀಟರ್ ಇರೋದು. ನಿಮ್ಗೆ 70,000 ರೆಕಾರ್ಡೆಡ್ ರೋಡ್ ಇರೋದು. 60 to 70,000. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಆಫರ್ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ನಿಮ್ಗೆ 1 ಲಕ್ಷ ಬಜೆಟ್ ಅಲ್ಲಿ ಬೇಕಾ? ಬನ್ನಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿದ್ರೆ ಬರೀ 1,10,000ಕ್ಕೆ ವಿತ್ 5 ವರ್ಷ FC 1 ವರ್ಷ ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. 2008 ಮಾಡಲ್ 2nd ಓನರ್. i10 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಸಿಟಿಗೆ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಬನ್ನಿ 1 ಲಕ್ಷ, ಬರೀ 1,10,000ಕ್ಕೆ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಗಾಡಿ ತಂದಿದ್ದೀನಿ. ಸೆಡಾನ್ ಅಲ್ಲಿ ತುಂಬಾ ಚೆನ್ನಾಗೈತೆ ಗಾಡಿ. ನಿಮ್ಗೆ ಮ್ಯಾನ್ಯುಯಲ್ 1.6 EXI ಬರುತ್ತೆ. ಇದ್ ಬಂದ್ಬಿಟ್ಟು ವರ್ನಾ ಫ್ಲೂಡಿಕ್ 1.6 EX. ನಿಮ್ಗೆ 4 ಟೈರ್ ಬ್ರ್ಯಾಂಡ್ ನ್ಯೂ ಐತೆ. ಲೆದರ್ ಇಂಟೀರಿಯರ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸೆಡಾನ್ ಗಾಡಿ ತುಂಬಾ ಚೆನ್ನಾಗೈತೆ ಸರ್ ಗಾಡಿ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 3,25,000 ಹೇಳ್ತಾ ಇದೀವಿ. DL ನಂಬರ್ ಇದು, ರೆಡಿ NOC ಇರೋದು. 2,85,000ಗೆ ಮಾಡ್ಕೊಡ್ತೀನಿ. ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿದ್ರೆ ಸರ್. 2 ಲಕ್ಷ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ? ಬನ್ನಿ 1,95,000 ತೊಂಬನ್ನಿ. ಸಿಂಗಲ್ ಓನರ್ ಗಾಡಿ 2010 ಮಾಡಲ್ ಡಿಸೈರ್ ಕೊಡ್ತಾ ಇದೀನಿ. ಪೆಟ್ರೋಲ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗೈತೆ. 1,95,000 ಇಂದ ಸೆಡಾನ್ ಗಾಡಿ ಸ್ಟಾರ್ಟ್ ಆಗುತ್ತೆ ನಮ್ ಕಡೆ. ಆಚ್ ಬ್ಯಾಗ್ ಬೇಕಾ? 2010 ಮಾಡಲ್ 2nd ಓನರ್ ವಿತ್ NOC ಜೊತೆ 2,10,000 ಕೊಡಿ ಸರ್, ಮಾಡ್ಕೊಡ್ತೀನಿ. ಅದ್ ಬಡ್ವಾ 11 ಮಾಡಲ್ ಬೇಕಾ? 2011 ಮಾಡಲ್ ಸಿಂಗಲ್ ಓನರ್ ಪೋಲೋ ತಂದಿದ್ದೀನಿ. 1.2 ಇದು 1.2 ಇದು 1.2. ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,25,000ಕ್ಕೆ ವಿತ್ NOC ಮಾಡ್ಕೊಡ್ತೀನಿ. ಅದ್ ಬಡ್ವಾ ಕರ್ನಾಟಕ ರಿಜಿಸ್ಟ್ರೇಷನ್ ನೋಡ್ತಾ ಇದೀರಾ? 2010 ಮಾಡಲ್ 2nd ಓನರ್ ಫ್ಯಾಬಿಯಾ ತಂದಿದ್ದೀನಿ. 1.2 ಕ್ಲಾಸಿಕ್ ಬರುತ್ತೆ. ಪೆಟ್ರೋಲ್ ಗಾಡಿ, ಏರ್ ಬ್ಯಾಗ್, ABS ಫೀಚರ್ಸ್ ಎಲ್ಲ ಬರುತ್ತೆ.
ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 250 ಹೇಳ್ತಾ ಇದೀವಿ, ಫೈನಲ್ ಟು ಫೈನಲ್ ಇದು ಕೂಡ 2,20,000 ಗೆ ಮಾಡ್ಕೊಡ್ತೀನಿ ಸರ್. ಡೆಸ್ಟರ್ ಬೇಕಾ 4,50,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2013 ಮಾಡಲ್, ಸಿಂಗಲ್ ಓನರ್, 85 PS, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ, RXL ವೇರಿಯಂಟ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಚಾಕ್ಲೇಟ್ ಕಲರ್ ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಬಜೆಟ್ ಅಲ್ಲಿ ಬ್ರಿಜಾ ತಂದಿದ್ದೀನಿ. ಬರೀ 5.5 ಲಕ್ಷ ತಗೊಂಬನ್ನಿ ಸರ್. ಶಿಫ್ಟ್ ರೇಟ್ ಅಲ್ಲಿ ಬ್ರಿಜಾ ಕೊಡ್ತಾ ಇದ್ದೀನಿ. 2017 ಮಾಡಲ್, LDA ಆಪ್ಷನಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಫ್ರಂಟ್ 2 ಪವರ್ ವಿಂಡೋ, ನಿಮ್ ಪವರ್ ಸ್ಟೀರಿಂಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ರೆಡ್ ಕಲರ್, ಸಿಂಗಲ್ ಓನರ್ ಗಾಡಿ, 90,000 ಹೊಡಿರೋದು, ಬರೀ 5.5 ಲಕ್ಷಕ್ಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ಪೋಲೋ ತಂದಿದ್ದೀನಿ. 2011 ಮಾಡಲ್. ಪೋಲೋ ಅಲ್ಲಿ ತುಂಬಾ ಆಪ್ಷನ್ ಐತೆ ನಿಮ್ಗೆ. 8+ ವೆಹಿಕಲ್ ಐತೆ, ಅದು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 2,20,000 ಆಗುತ್ತೆ. 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 74,000 ರೆಕಾರ್ಡೆಡ್ ಓಡಿರೋದು. ಸಾರಿ, ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ 7,20,000ಕ್ಕೆ ಮಾಡ್ಕೊಡ್ತೀನಿ NOC ಜೊತೆ. ಸರ್ ಬಜೆಟ್ ಕಡಿಮೆ ಆಯ್ತಾ, ಮಾಡೆಲ್ ಗಾಡಿ ನೋಡ್ತಾ ಇದ್ದೀರಾ, ಬನ್ನಿ ನಿಮ್ಗೆ ಗ್ರ್ಯಾಂಡ್ ಐಟೆನ್ ತಂದಿದ್ದೀನಿ. ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ಸೇಫ್ಟಿ ಫೀಚರ್ ಜೊತೆ, 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಐತೆ, ಅಲೋವಿನ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್, ಇಂಟೀರಿಯರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್, ಡ್ಯೂಯಲ್ ಕಲರ್ ಇಂಟೀರಿಯರ್ ಎಲ್ಲ ಬರುತ್ತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,60,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಈ ಚಾನಲ್ ಕಡೆಯಿಂದ ನೋಡ್ಕೊಂಡ್, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿದ್ರೆ 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ NOC ಜೊತೆ. ಸರ್ i20 ತಂದಿದ್ದೀನಿ. 2011 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗೈತೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ 50,000 ಖರ್ಚು ಮಾಡೋರು ಸರ್. ಅಲೋವಿಲ್ಸ್ ಹಾಕೋರೆ, ಬಕೆಟ್ ಸೀಟ್ ಹಾಕೋರೆ, ಟಚ್ ಪ್ಯಾನಲ್ ಎಲ್ಲ ಬರುತ್ತೆ. ಎಷ್ಟಕ್ಕೆ? ಬರೀ 1,95,000ಗೆ NOC ಜೊತೆ ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಬಂದು ಪೋಲೋ, ಬರೀ 2 ಲಕ್ಷ ತಗೊಂಬನ್ನಿ ಸರ್. 10 ಮಾಡಲ್, ಸಿಂಗಲ್ ಓನರ್ ಪೋಲೋ ಕೊಡ್ತಾ ಇದ್ದೀನಿ 2 ಲಕ್ಷಕ್ಕೆ ವಿತ್ NOC ಜೊತೆ. ಅದ್ಬೇಡ್ವಾ, ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ, ಡೀಸೆಲ್ ಬೇಕಾ, 20+ ಮೈಲೇಜ್ ಬರಬೇಕಾ, ಇದು ಎಲೈಟ್, ಹೊಂಡಾ ಎಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ ತಂದಿದ್ದೀನಿ. ಗಾಡಿ ತುಂಬಾ ಚೆನ್ನಾಗಿರುತ್ತೆ, ಡೀಸೆಲ್ ಅಲ್ಲಿ, ಅಲೋವಿಲ್ಸ್, ಏರ್ ಬ್ಯಾಗ್ ಫೀಚರ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಎಷ್ಟು ನಿಮ್ಗೆ? 5,95,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 5.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಅದ್ಬೇಡ್ವಾ, ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಬನ್ನಿ XUV ಕೊಡ್ತಾ ಇದೀನಿ. 7 ಸೀಟರ್ ವೆಹಿಕಲ್, W6 ವೇರಿಯಂಟ್, ಗಾಡಿ ತುಂಬಾ ಚೆನ್ನಾಗೈತೆ. ಇದು ಕೂಡ 5,75,000 ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ 4,75,000 ಲೋನ್ ಮಾಡ್ಕೊಡ್ತೀನಿ ಸರ್. 11 ಬೇಡವಾ, ಟೈಪ್ 2 ಅಲ್ಲಿ ಬೇಕಾ, i20 ವಿತ್ ಸೇಫ್ಟಿ ಫೀಚರ್ ಆಪ್ಷನಲ್ ವೆಹಿಕಲ್ ಇದು. 2013 ಮಾಡಲ್, ಸೆಕೆಂಡ್ ಓನರ್, ಸನ್ರೂಫ್ ಬರುತ್ತೆ, 8 ಏರ್ ಬ್ಯಾಗ್ ವೆಹಿಕಲ್, 8 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಅಲೋವಿನ್ಸ್ ಕೂಡ ಬರುತ್ತೆ, ಟೈರ್ ಎಲ್ಲ ಒಂದು 60-70% ಐತೆ. ಎಷ್ಟಕ್ಕೆ ನಿಮ್ಗೆ? 3,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,85,000ಗೆ ಮಾಡ್ಕೊಡ್ತೀನಿ ವಿತ್ NOC ಜೊತೆ. ಅದ್ಬೇಡ್ವಾ, 5 lakh ಬಜೆಟ್ ಅಲ್ಲಿ ಸ್ವಲ್ಪ ಸ್ಪೇಷಿಯಸ್ ಗಾಡಿ ಸೆಡಾನ್ ನೋಡ್ತಾ ಇದ್ದೀರಾ, ಬನ್ನಿ ರ್ಯಾಪಿಡ್ ಐತೆ, 5,95,000 ಹೇಳ್ತಾ ಇದೀವಿ. 15-16 ಮಾಡಲ್, ಗಾಡಿ ತುಂಬಾ ಚೆನ್ನಾಗೈತೆ. 1,98,000 ಚಿಲ್ಲರೆ ಓಡೈತೆ ಗಾಡಿ, ತುಂಬಾ ಚೆನ್ನಾಗೈತೆ ಗಾಡಿ. ಲೋನ್ ಆಪ್ಷನ್ ಐತೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,50,000ಗೆ ಮಾಡ್ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ 15-16 ಮಾಡಲ್. ಅದ್ಬೇಡ್ವಾ, ಇನ್ನ ಬಜೆಟ್ ಕಡಿಮೆ ಆಯ್ತಾ, 3.5 ಲಕ್ಷ ಕೊಡಿ ಸರ್. 12 ಮಾಡಲ್ ಹೋಂಡಾ ಸಿಟಿ ಕೊಡ್ತಾ ಇದ್ದೀನಿ. VMT ಸೆಕೆಂಡ್ ಓನರ್, ಇದು ಕೂಡ ಗಾಡಿ ತುಂಬಾ ಚೆನ್ನಾಗೈತೆ. ಇದು ಬಂದ್ಬಿಟ್ಟು 1,90,000 ಓಡೈತೆ. ಅದ್ಬೇಡ್ವಾ, ಇನ್ನ ಸ್ವಲ್ಪ ಬಜೆಟ್ ಇನ್ಕ್ರೀಸ್ ಮಾಡ್ಕೊಂತೀರಾ, ಬನ್ನಿ 4,95,000 ಹೇಳ್ತಾ ಇದೀವಿ. 4,85,000ಗೆ 16 ಮಾಡಲ್ ಯಾವುದು 25+ HS ಹೈಬ್ರಿಡ್ ವರ್ಷನ್, ಇದು 25+ ಮೈಲೇಜ್ ಬರುತ್ತೆ. ಬರೀ 4,80,000 ಕೊಡಿ, ಸಿಯಾಸ್ ಮಾಡ್ಕೊಡ್ತೀನಿ ವಿತ್ NOC ಜೊತೆ.